Hi students, I am your biology educator back with the new concept or trick. ಇವತ್ತಿನ video is based on ಒಂದು trick ತಿಳ್ಕೊಳ್ಳೋಣ. It is sodium potassium pump. Before going into sodium potassium pump ಎಲ್ಲಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ sodium potassium pump ಎಲ್ಲಾಗುತ್ತೆ ಅಂತಂದ್ರೆ neural cell membrane ಅಲ್ಲಿ ಆಗುತ್ತೆ to generate and conduct the nerve impulse. ಅಂಡ್ ಈ ನರ್ವ್ ಇಂಪಲ್ಸ್ ಜನರೇಟ್ ಆದಾಗ ಕಂಡಕ್ಟ್ ಆದಾಗ ಅಯಾನಿಕ್ ಗ್ರೇಡಿಯಂಟ್ ಫಾರ್ಮ್ ಆಗುತ್ತೆ. ಅಯಾನಿಕ್ ಗ್ರೇಡಿಯಂಟ್ ಇಸ್ ಫಾರ್ಮ್ಡ್ ಬೈ ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಸೊ ಈ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ವಿಲ್ ಮೂವ್ ಇನ್ಸೈಡ್ ಅಂಡ್ ಔಟ್ಸೈಡ್ by maintaining this ionic gradient. Nerve impulse is being conducted and generated. ಅಂಡ್ ಇದು ಎಷ್ಟು ಈ ಟಾಪಿಕ್ ಮೇಲೆ ಸುಮಾರು ಸತಿ ನಿಮ್ಮ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಕ್ವೆಶನ್ ಕೇಳಿರ್ತಾರೆ, ಎಷ್ಟು ಸೋಡಿಯಂ ಎಷ್ಟು ಪೊಟ್ಯಾಸಿಯಂ ಯೂಸ್ ಆಗ್ತದೆ ಅಂಡ್ ಎಷ್ಟು ಔಟ್ಸೈಡ್ ಅಂಡ್ ಎಷ್ಟು ಇನ್ಸೈಡ್. ಸೊ ಇದು ತುಂಬಾ ಕನ್ಫ್ಯೂಸ್ ಆಗುತ್ತಲ್ಲ ನಿಮ್ಗೆ ಈ ಟಾಪಿಕ್ ಅಲ್ಲಿ. ಸೊ ಐ ಆಮ್ ಹಿಯರ್ ವಿತ್ ಅ ಸ್ಮಾಲ್ ಟ್ರಿಕ್ ದಟ್ ಇಸ್ ನೋಕಿಯಾ. N stands for your sodium, Na+, ಮೂರು ಇದೆಯಲ್ಲ. ಸೊ 3 sodiums outside, always 3 sodium outside ಹೋಗುತ್ತೆ. And potassium K+, 2 potassium towards inner side. A is by the utilization of 1 ATP molecule. ಸೊ ಈ ಟ್ರಿಕ್ ಇಷ್ಟ ಆಗಿದ್ರೆ ಈ ಥರ ಮತ್ತಷ್ಟು ಕಾನ್ಸೆಪ್ಟ್ಸ್ಗೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.